ಓಡಾಡ್ಕೊಂಡು ತಿರುಗ್ತಾವ್ರೆ. ಮುಂದೆ ಕಾಲ ನಿರ್ಧಾರ ಮಾಡಿದ್ರೆ ಬೆಳಗಾವಿಯಲ್ಲಿ ಅಧಿವೇಶನ ಕರೆಯೋದಕ್ಕೆ ಮುಂದಾಗಿದ್ದಾರೆ. ಚಳಿಗಾಲದ ಅಧಿವೇಶನ ಈಗ ಕರೆಯೋದಕ್ಕೆ ಮುಂದಾಗಿದ್ದಾರೆ. ಅದ್ರ ಬಗ್ಗೆ ಚರ್ಚೆ ಮಾಡೋದು ಬೇಡ ಅಲ್ಲ ಅಂದ್ರೆ ಅವಶ್ಯಕ. ಈಗ ರಾಜ್ಯ ಏನ್ ಮಾಡ್ತಾರೆ ಚಳಿಗಾಲದ ಅಧಿವೇಶನ ಕರೆದು? ಮಳೆಗಾಲದ ಈಗ ಅಡ್ವಾನ್ಸ್ ಆಗಿ ಕರೀತಾರೆ. ಡಿಸೆಂಬರ್ ನಡಬೇಕಾದಂತಹ ಅಧಿವೇಶನವನ್ನ ಈ ಕರೆಯೋದಕ್ಕೆ ಏನ್ ಕರೀತಾವ್ರ ಈಗ ಅರ್ಜೆಂಟ್ ಅಲ್ಲಿ? ಏನೋ ರೈತರ ಮತ್ತೆ ಕೆಲವು ಪ್ರತಿಭಟನೆಗಳಿಗೆ ಎದುರುಕೊಂಡು ಈ ಕರೀತಿದ್ದಾರೆ ಅಂತ. ಈಗಲೇ ಜನ ಬರೋದಕ್ಕೆ ಬೀದಿಗಳಿಗೆ ಮುಂಚೆನೆ ಮಾಡ್ಬಿಡೋದು ಅಂತ ಹೊರಟವ್ರೆ. ಏನ್ ಕಾಟಾಚಾರದ ನಡೀತದೆ, ಏನ್ ನಡೀತದೆ ಅದಕ್ಕೇನು ಅಂತ ಮಹತ್ವ ನಾನು ಕೊಡೋದು. ಸರ್, ಈಗ ರಾಜ್ಯಸಭೆ ಅವಧಿ ಮುಕ್ತಾಯವಾಗಿದೆ. ದೇವೇಗೌಡರು ಮತ್ತೆ ಮರು ಆಯ್ಕೆ ಆಗ್ತಾರೆ ಅನ್ನೋ ಒಂದು ಚರ್ಚೆ ಜೋರಾಗಿದೆ. ನಾವಂತೂ ಅದರ ಬಗ್ಗೆ ಚರ್ಚೆ ಮಾಡಿದ್ದೀವಿ. ದೇವೇಗೌಡರನ್ನು ಯಾರ ತುಂಬ ಚರ್ಚೆ ಮಾಡೋಕ್ಕೂ ಹೋಗಿಲ್ಲ. ಮಾಧ್ಯಮದಲ್ಲಿ ಬರ್ತಿರ್ತಕ್ಕಂಥ ಸುದ್ದಿ ನೋಡ್ತಾ ಇದೀವಿ ಅಷ್ಟೇ. ಅದು ಹೊರತುಪಡಿಸಿ ನಮ್ಮ ಗಮನದಲ್ಲಿ ಅದು ಯಾವುದೂ ಇಲ್ಲ. ಸರ್, ಅವಕಾಶ ಕೊಟ್ಟರೆ ದೇವೇಗೌಡರು ಹೋಗ್ತಾರೆ ಮತ್ತೆ? ಅವರಿಗೆ ಇಂಟ್ರೆಸ್ಟ್ ಇದೆಯಾ? ಅದು ಅವ್ರಿಗೆ ಸೇರಿತ್ತು. ಈಗೇನು ಅವರು 63 ಜನ ಇದ್ದಾರೆ. ಅವ್ರ ಪಕ್ಷದಲ್ಲೂ ಹಲವಾರು ಸಮಸ್ಯೆಗಳಿರ್ತವೆ. ನಾನು ಆ ಹಿನ್ನೆಲೆ ಒಳಗೆ ನಾನು ಯಾಕೆ ಚರ್ಚೆ ಮಾಡಲಿ ಆ ವಿಷಯದಲ್ಲಿ? ದೇವೇಗೌಡರ ತಾನೇ ಯಾಕೆ ಚರ್ಚೆ ಮಾಡ್ತಾರೆ? ಅವರ ಅವಶ್ಯಕತೆ ಇದೆ ಅಂತಕ್ಕಂಥದ್ದು ದೇರಿನಲ್ಲಿ ತೀರ್ಮಾನ ಮಾಡ್ಕೊಂಡು ಅವ್ರು ಮಾಡ್ಕೊಂಡ್ರೆ ಅದು ಅಲ್ಲಿ ಸೇರಿರ್ತಕ್ಕಂಥದ್ದು. ನಾವು ಒತ್ತಾಯಕ್ಕೆ ಇನ್ನೊಬ್ಬರು ಆಗ್ತಕ್ಕಂಥದ್ದು ತಪ್ಪಿಸಿ ದೇವೇಗೌಡರು ಮಾಡಿ ಅಂತ ಹೇಳೋಕ್ಕಾಗತ್ತಾ? ಅದು ಅವ್ರ ಪಕ್ಷದಲ್ಲಿ ತೀರ್ಮಾನ ಮಾಡ್ತಾರೆ. ವಿಧಾನ ಪರಿಷತ್ 7 ಸ್ಥಾನ ಖಾಲಾಗ್ತದೆ ಮೊನ್ನೆ 3 ವಾರದಲ್ಲಿ. ನಿಮ್ಮ ಪಕ್ಷದಿಂದ ನಮ್ಮದು ನೋಡೋಣ, ಒಂದು ಅಭ್ಯರ್ಥಿ ಆದರೆ ನಿಲ್ಲಿಸ್ಲಿಕ್ಕೆ ಸಾಧ್ಯ ಆಗುತ್ತಾ ನೋಡ್ತೀವಿ. ನಾವಿರೋದು 19 ಜನ, 29 ಓಟ್ ಬೇಕಾಗಿದೆ. ಅವ್ರೇನಾದ್ರು ಕಾಂಗ್ರೆಸ್ಸಿಂದ ಇನ್ನೊಂದು ಸೀಟ್ ಹಾಕಿದ್ರೆ ಅದು ಮತ್ತಿನ್ನ ದೊಡ್ಡ ಮಟ್ಟದಲ್ಲಿ ಘರ್ಷಣೆ ನಡೀತದಲ್ಲ. ಅದಕ್ಕೆ ನಾವೊಂದು ಅಭ್ಯರ್ಥಿ ಹಾಕೋದಕ್ಕೆ ಯಾವ ರೀತಿ ಪ್ಲಾನ್ ಮಾಡಬೇಕು ಅನ್ನೋದು ನೋಡಿ. ಸರ್, GBA ಚುನಾವಣೆ ಸಂಬಂಧಪಟ್ಟಂತೆ ಸಭೆ ಕರೆದಿದ್ದೀರಿ. ಯಾವ ರೀತಿಯಾಗಿ ಸರ್ ತಯಾರಿ? ನಮ್ಮ ಪಕ್ಷನೂ ತಯಾರಿ ಮಾಡಬೇಕಲ್ಲ. ಈಗ ನಾವು 369 ವಾರ್ಡ್ನಲ್ಲಿ ಈಗಾಗಲೇ ಏನು ಮೀಸಲಾತಿಗಳು ತೀರ್ಮಾನ ಆಗಿದೆ. ನಾವು ನಮ್ಮ ಪಕ್ಷದ ವತಿಯಿಂದ ಯಾವ್ಯಾವ ಕ್ಷೇತ್ರದಲ್ಲಿ ಅಭ್ಯರ್ಥಿಗಳು ಚುನಾವಣೆಗೆ ನಿಲ್ಲಬೇಕು ಅಂತಕ್ಕಂಥದ್ದು ಇವತ್ತು ನಮ್ಮ ವಾರ್ಡ್ನ ಅಧ್ಯಕ್ಷರುಗಳೇನಿದ್ದಾರೆ ಅವರ ವಿಧಾನಸಭಾ ಕ್ಷೇತ್ರಗಳಲ್ಲಿ ಅವರಿಂದ ನಮ್ಮ ಪಕ್ಷದ ಒಂದು ಶಕ್ತಿ ಏನು, ಎಷ್ಟು ಅಭ್ಯರ್ಥಿಗಳು ನಿಲ್ಲಕ್ಕೆ ತಯಾರಾಗಿದ್ದಾರೆ ಇದೆಲ್ಲ ನಾವು ಮಾಹಿತಿಗಳು ಸಂಗ್ರಹ ಮಾಡಿಡಬೇಕಲ್ಲ. ಅದಕ್ಕೆಲ್ಲ ನಡೀತದೆ. ಇದಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕರು ನೀವು ಮೀಟಿಂಗ್ ಏನಾರು ಇದೆಯಾ? ಈ ಕ್ಷಣದವರೆಗೆ ಅದರ ಬಗ್ಗೆ ನಾವೇನು ಮೀಟಿಂಗ್ ಮಾಡಿದ್ವಿ. ಆ ಮೀಟಿಂಗ್ ಮಾಡೋದಕ್ಕೆ ಸ್ವಲ್ಪ ಇನ್ನೂ ಸಮಯ ಬೇಕು ಅಂತ ಕಾಣಿಸ್ತದೆ. ಸೊ ಹಿಜಾಬ್ ವಿಷಯದಲ್ಲಿ ಕೂತು ಚರ್ಚೆ ಮಾಡ್ಲಿಕ್ಕೆ ನಾವು ಓಪನ್ ಇದ್ದೇವೆ. ಅದರಲ್ಲಿ ನಾವು ಯಾವುದೇ ರೀತಿ ಸಮಸ್ಯೆ ನಮಗಿಲ್ಲ. ನಮ್ಮ ಪಾರ್ಟಿಗೆ ನಾವು ಎಲ್ಲದಕ್ಕೂ ಸಿದ್ಧವಾಗಿದ್ದರೆ ಮೈತ್ರಿ ಒಳ್ಳೆ ರೀತಿಯಲ್ಲಿ ನಡೀಬೇಕು ಅನ್ನೋದು ನಮ್ಮ ಅಭಿಪ್ರಾಯ. ಅದಕ್ಕೆ ತಯಾರಾಗಿದೆ. ಆದರೆ ನಮ್ಮ ಪಕ್ಷದ ವತಿಯಿಂದ ನಾವು ಅಭ್ಯರ್ಥಿಗಳನ್ನು ತಯಾರು ಮಾಡಿರ್ಬೇಕಲ್ಲ, ಆ ದೃಷ್ಟಿಯಿಂದ ಮೀಟಿಂಗ್ ಮಾಡ್ತಾರೆ. ಅದು ಆ ಥರ ಈಗಲೇ ಯಾಕೆ ಅನ್ಕೋಬೇಕು? ಹೊಂದಾಣಿಕೆ ಆಗಲ್ಲ, ಅದಕ್ಕೆ ನೀವೇನು ಮಾಡ್ತೀರಿ ಅನ್ನೋದು ಈ ಪ್ರಶ್ನೆಗಳು ಈಗ ಅವಶ್ಯಕತೆ ಇಲ್ಲ. ನಮ್ಮ ಪಕ್ಷ ಮೈತ್ರಿಯ ನಮ್ಮ ಹೊಂದಾಣಿಕೆ ಏನಿದೆ ಎಲ್ಲೂ ಅದಕ್ಕೆ ವಿಶ್ವಾಸದ ಕೊರತೆ ಇರಬಾರದು. ಆ ನಿಟ್ಟಲ್ಲಿ ಏನು ತೀರ್ಮಾನ ಮಾಡಬೇಕು ವಿಷಯದಲ್ಲಿ ಮಧು ಬಂಗಾರಪ್ಪ ಮತದಾನ ಯಾವಾಗ ಬಿಡಿ ಅದು ನಮ್ಮ ಬೇಡ. ನಮ್ಮ ಪಕ್ಷ ಬಿಡದಿ ಟೌನ್ಶಿಪ್ ವಿಚಾರ ಬಗ್ಗೆ ಸಮಯ ದಿನ ಯಾವಾಗ ಅಂತ ಚರ್ಚೆಗೆ ಆಹ್ವಾನ ಕೊಟ್ಟಾರ ಅವರು. ನಾನು ಕೊಟ್ಟಿದ್ದಲ್ಲ, ಸಿದ್ಧ ಇದ್ದೀನಪ್ಪ ಅಂತ ಹೇಳಿದ್ವಿ. ನಾವು ಅಂಥ ದೊಡ್ಡ ಮಟ್ಟದಲ್ಲಿ ಬ್ಯುಸಿ ಇಲ್ಲ. ಯಾಕೆಂದರೆ ನಾವು ಟೇಪ್ ಹಿಡಿಬೇಕು, ಮಧ್ಯರಾತ್ರಿಲಿ ಹೋಗಿ ಚದರಡಿ ಎಷ್ಟೈತೆ ಅಂತ ಲೆಕ್ಕ ಹಾಕಬೇಕು, ಅದಕ್ಕೆ ರೇಟ್ ಫಿಕ್ಸ್ ಮಾಡಬೇಕು. ಅದೆಲ್ಲ ನಮಗೆ ಆ ಬ್ಯುಸಿ ಇಲ್ಲ. ನಾವು ಬ್ಯುಸಿ ಇರೋರು ಅವ್ರು ಹೇಳ್ಬೇಕು ಟೈಮ್ನ. ನಾವು ಫ್ರೀ ಆಗಿರೋರು. ಅದು ಬಿಟ್ಬಿಟ್ಟು ನನಗೆ ಕೇಳಿದ್ರೆ ನಾನೇನು ಹೇಳಲಿ? ಈಗ 3 ದಿನ ಅರ್ಧ ರಾತ್ರಿವರೆಗೆ ಏನೇನು ಮಾಡ್ತಾರೆ ಗೊತ್ತಿಲ್ವಾ? ದಿನ ಇಷ್ಟು ವಸೂಲಿ ಆಗಲೇಬೇಕು ಅಂತೇಳಿ ಅದೊಂದು ಫಿಕ್ಸ್ ಮಾಡ್ಕೊಂಡು ಅವ್ರು ಜೀವನ ಮಾಡೋರು. ಬ್ಯುಸಿ ಇರೋರು ಅವರು. ಪಾಪ ಒಂದೊಂದು ಸೆಕೆಂಡು ಅವ್ರಿಗೆ ಇಂಪಾರ್ಟೆಂಟ್ ಇದೆ. ಅವ್ರು ಹೇಳ್ಬೇಕಪ್ಪ ಡೇಟ್ನ. ಬರಲಿ ಅಲ್ಲಿ ಈಗಿರನ್ನೇ ನಾನು ಹೇಳೋದು ಬೇಡ. ನಮ್ಮ ಮಾಗಡಿ ಮಂಜು ಬಾರಪ್ಪ ಇಲ್ಲೇ ಚರ್ಚೆ ಮಾಡೋಣ ಅಂತೇಳಿ ಬರಲಿ. ಜನಗಳ ಮುಂದೆ ಚರ್ಚೆ ಆಗಲಿ. ಅಲ್ಲಿರೋ ಜನಗಳ ಮುಂದೆ ಚರ್ಚೆ ಮಾಡೋದಕ್ಕೆ ನಂದೇನು ಅಬ್ಜೆಕ್ಷನ್ ಇಲ್ಲ.
ಅಲ್ಲಿರೋ ರೈತರು ಕೂಡ ಹೇಳ್ತಿದ್ದಾರೆ ನಮ್ಮ ಜೊತೆ ಚರ್ಚೆನೆ ಮಾಡಿಲ್ಲ, ಯಾವ ಅಧಿಕಾರಿಗಳು ಬಂದಿಲ್ಲ. ನಾನು ಹೇಳಿದ್ದು ಅದನ್ನೇ ಬ್ರದರ್. ಹಾಂ ಸರ್. ಅಲ್ಲಿ ಯಾವ ರೈತರ ಹತ್ರನೂ ಮಾತಾಡಿಲ್ಲ. 100ಕ್ಕೆ 80 ಭಾಗ ರೈತರು ಕೊಡಕ್ಕೆ ತಯಾರಾಗಿಲ್ಲ. ಇವ್ರು ಯಾವ ರೀತಿ ಮಾಡಕ್ ಸಾಧ್ಯ? ಸರ್ ಮತ್ತೆ ನಾನು ಹೇಳ್ತಿರೋದು ಅದನ್ನೇ. ಅಲ್ಲ 80% ರೈತರು ಒಪ್ಕೊಂಡಿದ್ದಾರೆ ಅಂತ ಅವ್ರು ಹೇಳ್ತಿದ್ದಾರೆ. ಎಲ್ಲಿ ಒಪ್ಕೊಂಡವ್ರೆ? ಯಾವ ರೈತರ ಹತ್ರ ಮಾತಾಡವ್ರೆ? ದಿನ ಈಗ ಒಂದು ಕೆಲಸ ಮಾಡಿ, ನಮ್ಮ ಚಾನಲ್ನವರೆಲ್ಲ ಬಂದ್ಬಿಡಿ, ಬೇಕಾದ್ರೆ ನಾನು ಒಂದು ದಿವಸ ಫ್ರೀ ಮಾಡ್ಕೊತೀನಿ. ಬೆಳಗ್ಗೆಯಿಂದ ರಾತ್ರಿ 8 ಗಂಟೆವರೆಗೆ ನಿಮ್ಮ ಜೊತೆಲೇ ಬರ್ತೀನಿ, ಹೋಗೋಣಂತೆ. ಅವರೂ ಬರಲಿ, ಜನಗಳನ್ನ ನೀವು ಕ್ಯಾಮ್ರಾ ಹಿಡೀರಿ ಪ್ರತಿ ಊರಲ್ಲಿ. ಪರ್ಸೆಂಟೇಜ್ ನಿಮಗೆ ಗೊತ್ತಾಯ್ತದಲ್ಲ, ಜನ ಒಪ್ಪಿಗೆ ಕೊಟ್ಟವರೋ ಇಲ್ವೋ ಅಂತ ಹೇಳಿ. ಇದು ಇರ್ತಕ್ಕಂಥದ್ದು. ಅದು ಬಿಟ್ಟಾಕಿ ಅವ್ರಿಗೆ ಏನು ಮಾಡ್ತಾರೆ ನೋಡೋಣ. ಈಗ ಪಾಪ ಭಾಳ ಸ್ಪೀಡಲ್ಲಿ ಅವ್ರಿಗೇನೋ ನೆನ್ನೆ ಅದೇಂಥದ್ದು 900 ಕೋಟಿದು ಅಲ್ಲೆಲ್ಲೋ ಈಗ ಅವ್ರಲ್ಲಿ ವಿಶ್ವದಲ್ಲೇ ದೊಡ್ಡ ಮಟ್ಟದಿನ ಮಾಡ್ತಾರಂತಲ್ಲ ಸೆಕೆಂಡ್ ಅವ್ರು ಏನು ಹೇಳೋರು ನೆನ್ನೆ? ಅದೆಂಥದ್ದು ಸಾಕ್ಷಿ ಗುಡ್ಡೆ ಬಿಟ್ಬಿಟ್ಟು ಹೋಯ್ತೀವಿ ಅಂದವ್ರೆ. ಸಾಕ್ಷಿ ಗುಡ್ಡೆನ ರೆಡಿ ಮಾಡಿ ಬಿಟ್ಟು ಹೋಯ್ತೀವಿ ಅಂದವ್ರೆ. ಅಂದರೆ ಹೋಗಕ್ಕೆ ತಯಾರಾಗವ್ರೆ, ಗಂಟು ಮುಟ್ಟ ಕಟ್ಕೊಂಡು ಹೋಗಕ್ಕೆ ತಯಾರಾಗಿದ್ದೀನಿ ಅಂತ ಅಲ್ವಾ ನೆನ್ನೆ ಹೇಳಿರೋದು. ಅಲ್ಲಿಗೆ ಮುಗೀತದೆ ಅಂತ ಅವ್ರ ಬಾಯಲ್ಲೇ ಬಂದಿದೆ, ಅದು ದೇವರೇ ನೋಡ್ತಿರೋದು. ಅದರಿಂದ ಇವ್ರ ಬಗ್ಗೆ ಅಷ್ಟು ಸೀರಿಯಸ್ ಆಗಿ ತಗೊಳ್ಳೋದ್ರಲ್ಲೇನು ಅರ್ಥ ಇಲ್ಲ. ನಾನಂತೂ ರೆಡಿ ಇದ್ದೀನಿ. ಅವ್ರು ಫ್ರೀ ಮಾಡ್ಕೊಂಡು ಪಾಪ ಹೇಳಿದ್ರೆ ಬೇಕಾದ್ರೆ ಹೋಗೋಣ ಅಂತ ಜನಗಳ ಹತ್ರ ಚರ್ಚೆ ಮಾಡಿ. ಈಗ ಅವ್ರ ಸಮಯ ಡೇಟು ನಿಗದಿ ಮಾಡಿದ್ರೆ ನೀವು ರೆಡಿ ಇದ್ದೀರಿ ಸರ್? ಯಾವುದೇ ನಂದೇನಿಲ್ಲಪ್ಪ, ನಾನು ಯಾವಾಗ ಬೇಕಾದ್ರೂ ಬರ್ತೀನಿ, ಫ್ರೀ ಇದ್ದೀನಿ. ನನಗೇನಂತ ದೊಡ್ಡ ಮಟ್ಟದ ಕೆಲಸ ಏನಿಲ್ಲ. ನಮ್ಮ ಇಲಾಖೆ ಸಣ್ಣದು, ಅಲ್ಲೇನು ನಾನೇನು ದೊಡ್ಡ ಕ್ರಾಂತಿ ಮಾಡಬೇಕಾಗಿಲ್ಲ. ಕ್ರಾಂತಿ ಮಾಡೋರು ಅವರು ಬ್ಯುಸಿ ಇರ್ತಾರೆ. ಬಂದ್ರಪ್ಪ ಒಟ್ಟಿಗೆ ಹೋಗೋಣ. ಸರ್, ಈಗ SIR ಬಗ್ಗೆ ಸಭೆ ಮಾಡ್ತಾ ಇದೆ ಸರ್ ಕಾಂಗ್ರೆಸ್, ವಿರೋಧ ವ್ಯಕ್ತಪಡಿಸಿ. ಈಗ ಅವರಿಗೆ ನೋಡಿ, ಅದೆಂಥದ್ದು ನಿಮ್ಮ ಜೀರಾಮ್ಜಿದು ಒಂದು ನಡೀತು, ಅದೊಂದು ಸ್ವಲ್ಪ ದಿವಸ ಮಾಡ್ಕೊಂಡು ಈಗ ಇದಕ್ಕೆ ಹೊರಟವ್ರು ಅಷ್ಟೇ. ಅದ್ರದ್ದು ಏನು ಮಾಡ್ಕೊಂಡ್ರೆ ಈಗೆಲ್ಲ ಒಪ್ಪಿಗೆ ಕೊಟ್ಟವ್ರೆ ಅಂತೇಳಿ ಇದೆಲ್ಲ ಪತ್ರಿಕೆಯಲ್ಲಿ ನೋಡೋದಪ್ಪ. ಇವತ್ತು ಈ ಹೊಸ ಸ್ಕೀಮ್ಗೆ ಮನ್ರೇಗಾ ತೆಗೆದು ಹೊಸ ಸ್ಕೀಮ್ ತರಲಿಕ್ಕೆ ಒಪ್ಕೊಂಡವ್ರು ಕರ್ನಾಟಕನೋ ಅಂತೇಳಿ ಒಂದು ಪತ್ರಿಕೆಯಲ್ಲಿ ಬಂದಿರೋದು ನೋಡಿದೆ ಅಷ್ಟೇ ನಾನು ಹೇಳೋದು. ಇವರಿಗೆ ಮಾಡೋಕ್ಕೆ ಜನ ಕೆಲಸ ಕೊಟ್ಟರು, ಕೆಲಸ ಮಾಡೋ ಒಂದು ಮನೋಭಾವ ಇಲ್ಲ. ಸುಮ್ಮನೆ ಯಾವುದೇ ವಿಷಯಗಳು ಡೈವರ್ಟ್ ಮಾಡೋದು. ಈಗ ನೋಡಿದೆ ಪ್ರತಿನಿತ್ಯ ದಿನ ಪತ್ರಿಕೆ ಅದು ಎಷ್ಟೋ ಕೋಟಿ ಖರ್ಚು ಮಾಡಿದ್ದೀವಿ, ಅದು ಮಾಡಿದ್ದೀವಿ ಅಂತ ಹೇಳ್ತಾರೆ. ಈಗ ಮೊನ್ನೆ ನೀವೇ ಬರ್ತಿದ್ದೀರಲ್ಲ ಅಕ್ಕಿ ವಿಷಯದಲ್ಲಿ, 2 ತಿಂಗಳದ ಅಡ್ವಾನ್ಸ್ ಆಗಿ ಕೇಂದ್ರ ಸರ್ಕಾರ ಅಕ್ಕಿನ ಕೊಡೋದಕ್ಕೆ ಕರ್ನಾಟಕಕ್ಕೆ ತಗೊಳಕ್ಕೆ ಹೇಳವ್ರೆ ಅಂತ. ಈಗ ಅಕ್ಕಿ ಕಾರ್ಯಕ್ರಮ ಬಡವರಿಗೆ ಹಸಿವು ನೀಗಿಸ್ತಾ ಇರೋದು ನಾವು ಅಂತ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ. ಕೇಂದ್ರ ಸರ್ಕಾರ ಕೊಡ್ತಿರೋ ಅಕ್ಕಿ ಇವ್ರು ಹಂಚ್ತಾವ್ರು ಅಷ್ಟೇ ಅಲ್ವಾ ಇರೋದು ಪರಿಸ್ಥಿತಿ. ರಾಜ್ಯದ ಸಾಕಷ್ಟು ಭಾಗಗಳಲ್ಲೂ ಕೂಡ ಈಗ ಕೇಂದ್ರ ಸರ್ಕಾರದಿಂದ ಬಂದಿದೆ, ರಾಜ್ಯ ಸರ್ಕಾರದ ಬಂದಿಲ್ಲ ಅಂತ ಪ್ರತಿಭಟನೆಗಳಾಗ್ತಿದೆ. ಈಗ ನಡೀತಿರೋದೇ ಅದು. ಈಗ ಮೊನ್ನೆ ತುಮಕೂರದಲ್ಲಿ ಒಂದು ಸಭೆ ಮಾಡಿದ್ರಲ್ವೇ, ನಮ್ಮ ಹೆಸರುಗಳನ್ನ ಯಾಕೆ ಹಾಕೊಂಡಿದ್ರು ಇನ್ವಿಟೇಷನಲ್ಲಿ? ಕೇಂದ್ರ ಸರ್ಕಾರದಿಂದ ಕೊಡ್ತಕ್ಕಂಥ ಹಲವಾರು ಯೋಜನೆಗಳ ಕಾರ್ಯಕ್ರಮ ಅದು. ಕೇಂದ್ರ ಸರ್ಕಾರದ್ದು ದುಡ್ಡಿದೆ, ಅದಕ್ಕೆ ನಮ್ಮ ಹೆಸರುಗಳನ್ನ ಹಾಕೊಂಡಿದ್ರು ಅಷ್ಟೇ. ನಮ್ಮ ಹಲವಾರು ಇಲಾಖೆಗಳು ದುಡ್ಡು ಹಾಕೊಂಡಿದ್ರು, ಕೇಂದ್ರ ಸರ್ಕಾರ ಕೊಟ್ಟಿದ್ದಾರೆ, ಅದಕ್ಕೆ ಹೆಸರುಗಳನ್ನ ಹಾಕೊಂಡವ್ರೆ. ಇವತ್ತು ರಾಜ್ಯದಲ್ಲಿ ಹಲವಾರು ಪ್ರದೇಶದಲ್ಲಿ ಬಿರುಗಾಳಿ ಮಳೆ, ಈ ಅನಾಹುತದಲ್ಲಿ ಬಾಳೆ ಬೆಳೆದವರು, ದ್ರಾಕ್ಷಿ ಬೆಳೆದಿರೋರು, ತೆಂಗಿನ ಗಿಡ, ಅಡಿಕೆ ಗಿಡ ಎಲ್ಲ ಸರ್ವನಾಶ ಆಗಿದೆ. ಒಂದು 10ರಿಂದ 15%. ಎಲ್ಲಾದರೂ ಒಂದು ಕಡೆ ಇವ್ರು ಹೋಗಿದ್ದು ನೋಡಿದ್ರ? ಎಲ್ಲಾದರೂ ಒಂದು ಕಡೆ ಹೋಗಿರೋದು. ಇವತ್ತು ಬೆಳಗ್ಗೆ ಒಂದು ಹೆಣ್ಣು ಮಗಳು ಮನೆಗೆ, ಅವಳಿಗೆ ಡೆಫ್ ಇದ್ದಾಳೆ, ಕಿವಿ ಕೇಳಲ್ಲ, 80% ಡಿಸಬಿಲಿಟಿ ಸರ್ಟಿಫಿಕೇಟ್ ಕೊಟ್ಟವರು. ಇವತ್ತಿನವರೆಗೆ ಆ ಡಿಸಬಿಲಿಟಿಗೆ ಕೊಡೋ ದುಡ್ಡು ಕೊಟ್ಟಿಲ್ಲ. ಮೊದಲೇನೋ ಕೊಡ್ತಾ ಇದ್ರಲ್ಲ, ಇದಂತೂ ಈಗ 2,000 ಹೆಣ್ಮಕ್ಳು ಕೊಡ್ತೀವಿ ಇದೆಲ್ಲ ಹೇಳಿದ್ರಲ್ಲ, ಆ ದುಡ್ಡು ಬಂದು 5 ತಿಂಗಳಾಗ್ತಿದ್ದ ಬೆಳಗ್ಗೆ ಮನೆ ಹತ್ರ ಬಂದು ಅಳ್ತಾ ನಿಂತ್ಕೊಂಡು ಜೀವನ ಮಾಡೋಕ್ಕಾಗಲ್ಲ, ಆಯ್ತಾ ಇಲ್ಲ ದಯವಿಟ್ಟು ಕಾಪಾಡಿ ಅಂತ ಬಂದಿದ್ದು ಒಂದು ಹೆಣ್ಮಗಳು. ಇದು ಈ ಸರ್ಕಾರದ ಕಾರ್ಯಕ್ರಮ.